ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೆಲ್ಲ ನಡೆದೈತೆ ಅಂತಂದರೆ ಬಿಹಾರಿನ ಸರಣ್ ಡಿಸ್ಟಿಕ್ಕಲ್ಲಿ ನಡೆದಿರುವಂಥ ಒಂದು ವಿಲೇಜಲ್ಲಿ ನಡೆದಿರುವಂಥ ಒಂದು ಹಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ. 16 ವಯಸ್ಸಿನ ವಿದ್ಯಾರ್ಥಿನಿ, ಒಂದು ಬಾಲಕಿ, 10ನೇ ತರಗತಿ ವಿದ್ಯಾರ್ಥಿನಿ ಅನ್ಸುತ್ತೆ. ಸೊ ಆ ವಿದ್ಯಾರ್ಥಿನಿಗೆ ನಡೆದ ಘೋರ ಘಟನೆ ಅಂತಲೇ ಹೇಳ್ಬೋದು. ಏನ್ ನಡೆದೈತೆ ಅಂತ ಕೇಳ್ತಿದ್ದೀರಾ? ಈ ವಿದ್ಯಾರ್ಥಿನಿ ಯಾವಾಗಲೂ ಸ್ಕೂಲ್ಗೆ ಹೋಗ್ಬಿಟ್ಟು ತನ್ನ ಮನೆಗೆ ನಡ್ಕೊಂಡು ಬರ್ತಿತ್ತಂತೆ. ಯಾವಾಗಲೂ ನಡ್ಕೊಂಡು ಹೋಗುತ್ತಂತೆ, ನಡ್ಕೊಂಡು ಬರುತ್ತಂತೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಿತ್ತು. ಆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಬ್ಯಾಗನ್ನು ಇಟ್ಬಿಟ್ಟು ಎಲ್ಗೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೈತೆ. ಸಂಜೆ ಅದೇ 4:15 ಸ್ಕೂಲ್ ಬಿಡ್ತಾರೆ, 5 ಗಂಟೆಗೆ ಮನೆಗೆ ಬಂದೈತೆ. ಸೊ ಇದಾದ ನಂತರ ಯಾರೋ ಫ್ರೆಂಡ್ ಮನೆಗೋ ಎಲ್ಗೋ ಹೋಯ್ತೀನಿ ಅಂತ ಹೋಗೈತೆ. ತಿರ್ಗಾ ಬಂದಿಲ್ಲ. 6 ಗಂಟೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, 9 ಗಂಟೆವರೆಗೂ ಹುಡುಕವ್ರೆ, ಎಲ್ಲೂ ಸಿಕ್ಕಿಲ್ಲ. ಸರಿ ಏನಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿಯವರೆಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲವ ಗಾಬರಿ ಆಗ್ಬಿಟ್ಟು, ಸೊ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ, ಅಲ್ಲಿರುವಂಥ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಬಂದಾದ ಮೇಲೂ ಕೂಡ ನೈಟ್ ಎಲ್ಲ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಅದೇ ಗ್ರಾಮದಲ್ಲಿ ಒಂದು ಔಟರಲ್ಲಿ ಒಂದು ಬಾವಿ ಇರುತ್ತಂತೆ. ಅಲ್ಲಿ ಯಾರೋ ಹೋಗ್ತಿರುವಂಥ ಸಂದರ್ಭದಲ್ಲಿ ಆ ಬಾವಿಯನ್ನು ನೋಡಿದಾಗ ಬೆಚ್ಚೋಗ್ತಾರೆ. ಯಾಕೆ ಅಂತಂದರೆ ಒಂದು ಶವ ಇರುತ್ತೆ, 16 ವರ್ಷದ ಬಾಲಕಿ. ಅದ್ಯಾರು ಅಂತಂದರೆ ಅದೇ 16 ವರ್ಷದ ಬಾಲಕಿ. ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಬಿಕ್ಕಿ ಹೇಳ್ತಾರಂತೆ. ತನ್ನ ಮನೆಯ ಮಗಳು ಈ ಥರ ಆಗವಳೆ ಅಂತಂದರೆ ಯಾರು ಹೇಳಲ್ಲ. ಸೊ 10ನೇ ತರಗತಿ ಓದ್ತಿದ್ದಂಥ ವಿದ್ಯಾರ್ಥಿನಿಗೆ ಈ ಥರ ನಡೆದೈತೆ. ಸೊ ಅದು ಏನಾಯ್ತು ಅಂತ ಗೊತ್ತಿರಲಿಲ್ಲ. ಬಟ್ ಸೊ ಅಲ್ಲಿರುವಂಥ ಹಳ್ಳಿ ಜನನೇ ಆ ವಿದ್ಯಾರ್ಥಿನಿಯನ್ನು ಎತ್ತಿ ಮೇಲಿಟ್ಟ ಮೇಲೆ ಎಲ್ಲರಿಗೂ ಶಾಕ್ ಅಂತೆ. ಯಾಕೆ ಅಂತಂದರೆ ಆ ವಿದ್ಯಾರ್ಥಿನಿ ಮೈಯಲ್ಲಿ ಸೊ ಎಲ್ಲ ಕಡೆನೂ ಈ ಕೆನ್ನೆ, ಕಿವಿ, ಅಂದರೆ ಸಮಥಿಂಗ್ ಪರಿಚಿರುವಂಥ ಗುರುತುಗಳು ಇತ್ತಂತೆ. ಸೊ ಅದನ್ನೆಲ್ಲ ನೋಡೋದ್ಮೇಲೆ ಕನ್ಫರ್ಮ್ ಅತ್ಯಾಚಾರ ಮಾಡವ್ರೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರಲ್ಲ, ಅಲ್ಲಿರುವಂಥ ಟೀಮ್ ಬರುತ್ತೆ ಅಂತ ಅನ್ಕೊಂಡಿದ್ರು ಎಲ್ಲರೂ. ಬಟ್ ಯಾವ ಒಂದು ಟೀಮು ಬಂದಿಲ್ಲ. ಒಂದೇ ಒಂದು ಪೊಲೀಸ್ ಬಂದು ವಿಚಾರಿಸವ್ರೆ. ಆ ಫೋಟೋ ನೋಡಿ ಗೊತ್ತಾಗುತ್ತೆ. ಸೊ ಅಲ್ಲಿರೋ ಹೆಂಗ್ ನಡೀತು, ಏನಾಗ್ತು ಅಂತ ಒಬ್ರು ಬಂದು ಬರ್ಕೊ ಹೋಗವ್ರೆ. ಸೊ ಆ ವಿಷಯಗಳನ್ನ, ಸೊ ಈ ಥರ ನಡೆದೈತೆ ಅಂತಂದರೆ ಅಲ್ಲಿರುವಂಥವ್ರು ಏನು ಹೇಳ್ತವ್ರೆ ಅಂತಂದರೆ, ಫಾರೆನ್ಸಿಕ್ ಟೀಮ್ ಯಾರೂ ಬಂದಿಲ್ವಂತೆ, ಲೇಡಿ ಪೊಲೀಸ್ ಟೀಮ್ ಯಾರೂ ಕೂಡ ಬಂದಿಲ್ವಂತೆ, ಮೆಡಿಕಲ್ ಟೀಮ್ ಒಬ್ಬರೂ ಬಂದಿಲ್ಲ ಅಂತೆ. ಪೊಲೀಸವರು ಇಂಥ ವಿಷಯ ನಡೀತಾ ಇದೆ ಅಂತಂದರೆ ಎಷ್ಟು ಜನ ಬರಬೇಕು. ಬಟ್ ಒಂದೇ ಒಂದು ಪೊಲೀಸ್ ಬಂದು ಯಾವ ಥರ ರಿಪೋರ್ಟ್ ಬರೋದ್ರು ಗೊತ್ತಾ? ಆ ಫೋಟೋ ಮೊದಲೇ ತೋರಿಸ್ದಂಗೆ ಚೇರಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕಿ ಬರ್ಕತ್ತವ್ರೆ. ಆ ವಿದ್ಯಾರ್ಥಿನಿ ಆ ರಿಪೋರ್ಟ್ ಬರೆಯುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಬಾಲಕಿ, 16 ವರ್ಷದ ಬಾಲಕಿ ಈ ಥರ ನಡೆದೈತೆ. ಸೊ ಅವರ ಒಂದು ಫ್ಯಾಮಿಲಿ ಸೊ ಅಷ್ಟು ಬಿಕ್ಕಿ ಹೇಳ್ತಾವ್ರೆ. ರಿಪೋರ್ಟ್ ಬರೀತೀನಿ ಅನ್ನೋ ಹೆಸರಲ್ಲಿ ಏನು ನಡೀತು, ಹೆಂಗಾಯ್ತು ಅಂತ ಹೇಳಿ ಬರ್ಕತ್ತವ್ರೆ. ಅದು ಕೂಡ ಕಾಲ್ ಮೇಲೆ ಕಾಲು ಹಾಕೊಂಡು ನಿಂತಿದ್ದು. ಸೊ ನನಗೊಂದು ಡೌಟು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಗೊತ್ತಿರೋರಾಗಿರ್ಬೋದು, ಅವ್ರ ಪಕ್ಕದ ಮನೆ ಆಗಿರ್ಬೋದು, ಪೊಲೀಸ್ಗೆ ಅಂದರೆ ಆ ಪೊಲೀಸ್ಗೆ ಸೊ ಆ ಥರ ಇದ್ದರೆ ಈ ಥರ ಕುತ್ಕೊಂಡು ಬರೀತಿದ್ರ? ಸೊ ಇಲ್ಲಪ್ಪ, ಅವರ ಒಂದು ರಿಲೇಟಿವ್ ಆಗಿರಲಿ, ಈ ಥರ ಕುತ್ಕೊಂಡು ಬರೀತಾರ? ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ವಿಷಯ ನಾನು ಹೇಳಿಲ್ಲ ಅಲ್ವಾ, ಇದು ಯಾರಿಂದ ಆಗೈತೆ ಅಂತಂದರೆ, ಇದು ಯಾವತ್ತು ನಡೆದಿರೋದು ಅಂತಂದರೆ ಮಾರ್ಚ್ 11ರಂದು ನಡೆಯುತ್ತೆ. ಸೊ ಇವತ್ತಿನವರೆಗೂ ಒಬ್ಬ ಆರೋಪಿ ಮಾತ್ರ ಸಿಕ್ಕಿದನಂತೆ. ಸೊ ಇನ್ನೂ ಎಷ್ಟು ಜನ ಸಿಕ್ಕಿದಾರೋ ಏನೋ ಗೊತ್ತಿಲ್ಲಪ್ಪ. ಸೊ ಇವತ್ತಿನವರೆಗೂ ಒಬ್ಬ ಆರೋಪಿ ಮಾತ್ರ ಸಿಕ್ಕಿದನಂತೆ. ಸೊ ಇನ್ನೂ 4 ಜನ ಸೊ ಯಾರಿಂದ ಅಂತ ಹೇಳಿಲ್ಲ ಅಲ್ವಾ, ಈ ಬಾಲಕಿ ಓದ್ತಿತ್ತಲ್ಲ ಸ್ಕೂಲ್, ಅದೇ ಸ್ಕೂಲಿನ ಎಕ್ಸ್ ಸ್ಟೂಡೆಂಟ್ ಅಂತೆ, ಅಂದರೆ ಹಳೆಯ ವಿದ್ಯಾರ್ಥಿಗಳು 5 ಜನರಿಂದ ಈ ಥರ ಆಗಿದೆಯಂತೆ ಈ ಬಾಲಕಿಗೆ. ಸೊ ಇದು ಯಾವತ್ತು ನಡೆದಿರೋದು ಅಂತಂದರೆ ಮಾರ್ಚ್ 11ರಂದು ನಡೆದಿರುವಂಥ ಘಟನೆ. ಸೊ ಯಾಕೆ ಮಾರ್ಚ್ 11ರಂದು ನಡೆದಿರುವಂಥ ವಿಷಯನ ಇವಾಗ ಆಗ್ತಿದೆ ಅಂತ ಹೇಳಿದ್ರೆ, ನೆನ್ನೆ ಅಂದರೆ ಇವತ್ತು 21ನೇ ತಾರೀಕು ಅರೆಸ್ಟ್ ಮಾಡವ್ರೆ. ಅಂದರೆ ಎಲ್ಲ ಆರೋಪಿಗಳನ್ನೂ ಹಿಡಿದಿಲ್ಲ, ಒಬ್ಬನ ಮಾತ್ರ ಬಂಧಿಸಿ ಹಿಡಿಯಲಾಗುತ್ತೆ. ಇನ್ನೂ 4 ಜನರನ್ನ ಹುಡುಕ್ತವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಸೊ
ಸೊ ಇನ್ನೂ 4 ಜನರನ್ನ ಸರ್ಚ್ ಮಾಡ್ತಾವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.